ಯೂರಿಯಾ ಡಿಎಪಿ ಅಭಾವ ಉಂಟಾಗ್ತಾ ಇದೆ. ರಾತ್ರೋರಾತ್ರಿ ಗೊಬ್ಬರವನ್ನ ಸಾಗಾಟ ಮಾಡಲಾಗ್ತಾ ಇದೆ. ಈಗ ಮತ್ತೊಂದು ಕಡೆ ರಸಗೊಬ್ಬರ ನೀತಿ ವಿರುದ್ಧ ಅನ್ನದಾತರು ಆಕ್ರೋಶದ ಜ್ವಾಲೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಎಪಿ ಕೃತಕ ಅಭಾವವನ್ನ ಸೃಷ್ಟಿಸಿ ದಂಧೆ ನಡೆಸ್ತಾ ಇದ್ದಾರಾ ಕಪ್ಪು ಕುಳಗಳು? ಯೂರಿಯಾ ಡಿಎಪಿ ಅಭಾವ ಇದೆ, ಕೃತಕ ಅಭಾವವನ್ನ ಸೃಷ್ಟಿಸಿ ದಂಧೆ ನಡೆಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಹುಟ್ಕೋತಾ ಇದೆ. ಎಫ್ಐಡಿ ಕೈ ಬಿಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿಯನ್ನ ಕೂತಿದ್ದಾರೆ ರೈತರು. ರೈತರ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರ ವಿತರಿಸಬೇಕು ಅಂತ ಬಿಗಿ ಪಟ್ಟನೆ ಹಿಡಿತಾ ಇದ್ದಾರೆ. ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ದಂಧೆ ನಡೆಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ರೈತರು ಕೇಳ್ತಿದ್ದಾರೆ. ರಾತ್ರೋರಾತ್ರಿ ಲಗೇಜ್ ಗಟ್ಲೆ ಕಾಳಸಂತೆಗೆ ಸಾಗಾಟ ಆಗ್ತಿದ್ಯಾ? ಅಕ್ರಮ ಸಾಗಾಣಿಕೆದಾರರ ಹೆಡೆಮೂರಿ ಕಟ್ಟಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಎಫ್ಐಡಿ ರೂಲ್ಸ್ ವಿರುದ್ಧ ಚನ್ನಪ್ಪ ಆನೆಗುಂದಿ ನೇತೃತ್ವದಲ್ಲಿ ಮುತ್ತಿಗೆ ಹಾಕ್ತಾರೆ. ಇನ್ನು ಭ್ರಷ್ಟ ದಂಧೆಕೋರರ ವಿರುದ್ಧ ರೊಚ್ಚಿಗೆತ್ತಿದ್ದಾರೆ ಯಾದಗಿರಿ ಅನ್ನದಾತರು. ನಿಯಮವನ್ನ ಪಕ್ಕಕ್ಕಿಟ್ಟು ರೈತರ ಬೇಡಿಕೆಯಂತೆ ಗೊಬ್ಬರ ಕೊಡಿ ನಮ್ಗೆ. ಯಾದಗಿರಿಯಲ್ಲಿ ಕ್ರಾಂತಿಕಾರಿ ಧ್ವನಿ ಎತ್ತಿರುವಂತದ್ದು ಕರ್ನಾಟಕ ಪ್ರಾಂತ ರೈತರ ಸಂಘ. ಯೂರಿಯಾ ಆಗಿರಬಹುದು, ಡಿಎಪಿ ಅಭಾವ ಇದೆ ಅಂತ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ಬ್ಲಾಕ್ ಮಾರ್ಕೆಟ್ ನಲ್ಲಿ ಕಳ್ಳ ಸಾಗಣೆ ನಡೀತಾ ಇದೆ ಅನ್ನುವಂಥದ್ದು ರೈತರ ಆರೋಪ. ಹಾಗಾಗಿ ಅವರು ಧರಣಿಗೆ ಕೂತಿರುವಂಥದ್ದು. ರೈತರ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರವನ್ನ ನಾವು ಕೇಳಿದ ಹಾಗೆ ನಮಗೆ ವಿತರಣೆ ಆಗಬೇಕು. ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಅಭಾವ ನಿಜವಾಗ್ಲೂ ಇಲ್ಲ ಅಂತ ರೈತರು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಅಕ್ರಮವಾಗಿ ಕೃತಕವಾಗಿ ಗೊಬ್ಬರ ಅಥವಾ ಡಿಎಪಿ ಆಗಿರಬಹುದು ನಮಗೆ ಸಿಗ್ತಾ ಇಲ್ಲ ಅಂದ್ರೆ ಸ್ಟಾಕ್ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ರಾತ್ರಿ ಹೊತ್ತು ಅಥವಾ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಲಗೇಜ್ ಗಟ್ಲೆ ಕಳ್ಳ ಸಾಗಣೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ರೈತರಿಗೆ ಗೊತ್ತಾಗಿದೆ. ಇದು ನಿಜವಾಗ್ಲೂ ಕೂಡ ಅಭಾವ ಇಲ್ಲ, ಆದ್ರೆ ಕಳ್ಳ ಸಾಗಣೆಯಲ್ಲಿ ದುಡ್ಡು ಗಿಟ್ಟಿಸ್ಕೊಳ್ಳೋದಕ್ಕೆ ಅಂತ ಈ ರೀತಿಯಾಗಿ ನಡೀತಾ ಇದೆ. ಇದಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು. ನಮಗೆ ಅವಶ್ಯಕತೆಗೆ ಬೇಕಾದಾಗ ಯೂರಿಯಾ ಆಗಿರ್ಬೋದು ಸಪ್ಲೈ ಆಗ್ಬೇಕು ಅಂತ ರೈತರು ಈಗ ಪಟ್ಟು ಹಿಡಿದಿರುವಂತದ್ದು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಕೂತಿದ್ದಾರೆ. ಅವ್ರ ಬೇಡಿಕೆಗೆ ತಕ್ಕಂತೆ ವಿತರಣೆ ಆಗ್ತಾ ಇಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ, ಅಭಾವ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಳ್ಳ ಸಾಗಣೆಗೆ ಇದು ಬಳಸಲಾಗ್ತಾ ಇದೆ ಅಲ್ಲಿ ಸಿಗುವಂತ ರಸಗೊಬ್ಬರವನ್ನ ಅನ್ನುವಂಥದ್ದು ಈಗ ರೈತರ ವಾದ, ಆರೋಪ. ಎಫ್ಐಡಿ ರೂಲ್ಸ್ ವಿರುದ್ಧ ಕೆಂಡ ಕಾರ್ತಾ ಇರುವಂತದ್ದು. ಭ್ರಷ್ಟರು ಯಾರ್ಯಾರಿದ್ದಾರೆ ಅವ್ರ ವಿರುದ್ಧ ಈಗ ಅನ್ನದಾತರು ಸಿಡಿದೇಳ್ತಾ ಇದ್ದಾರೆ. ಇದಕ್ಕೆ ನ್ಯಾಯ ಸಿಗಬೇಕು. ಅಭಾವ ಇದೆ ಅಂತ ಸುಳ್ಳು ಹೇಳ್ಕೊಂಡು ಕಳ್ಳ ಸಾಗಣೆಯಲ್ಲಿ ದುಡಿಯೋಕೆ ಇವರು ಮುಂದಾಗ್ತಾ ಇದ್ದಾರೆ ಅಂತ ರೈತ ಸಂಘ ಈಗ ಕಚೇರಿ ಎದುರುಗಡೆನೆ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ನ್ಯಾಯ ಸಿಗಬೇಕು. ಡಿಎಪಿ ಕೃತಕ ಅಭಾವವನ್ನ ಸೃಷ್ಟಿಸಿ ದಂಧೆ ನಡೆಸ್ತಾ ಇರುವಂತದ್ದು, ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಈಗ ಫಸ್ಟ್ ಆಫ್ ಆಲ್ ಅಭಾವ ರಾಷ್ಟ್ರಾದ್ಯಂತ ಇದೆ. ಕೊಲಿ ಯುದ್ಧದ ನಡೀತಾ ಇರುವಂತಹ ಕಾರಣಕ್ಕೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಈ ರೀತಿಯಾಗಿ ಸ್ಟಾಕ್ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ದುಡಿಯೋಕ್ ಮುಂದಾಗ್ತಾ ಇರುವಂತದ್ದು. ಇದರ ವಿರುದ್ಧ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸನಗೌಡ ನೀಡ್ತಾ ಹೋಗ್ತಾರೆ. ಬಸನಗೌಡ, ಈಗ ರೈತರಿಗೆ ಅನ್ಯಾಯ ಮಾಡಿಕೊಂಡು ಕೃತಕವಾಗಿ ಸ್ಟಾಕ್ ಇಲ್ಲ ಅಂತ ಹೇಳ್ಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವಂತದ್ದು, ಈ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ. ಸುಕನ್ಯಾ, ಒಂದು ರೀತಿ ಯಾದಗಿರಿ ಜಿಲ್ಲೆಯಲ್ಲಿ ಎಫ್ಐಡಿ ಪ್ರಕಾರ ರಸಗೊಬ್ಬರವನ್ನು ಕೊಡುವುದು ಕೈ ಬಿಡಬೇಕೆಂದು ಸರ್ಕಾರಕ್ಕೆ ರೈತ ಸಂಘ ಹಾಗೂ ರೈತರು ಕೂಡ ಯಾದಗಿರಿ ಜಿಲ್ಲಾಧಿಕಾರಿಗಳ ಮುಂದೆ ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾದಗಿರಿ ಜಿಲ್ಲಾಧಿಕಾರಿಗಳ ಮುಂದೆ ರೈತರು ಕೂಡ ಈಗಾಗಲೇ ಪ್ರೊಟೆಸ್ಟ್ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ಕೂಡ ಆರಂಭಗೊಂಡಿತ್ತು. ಒಟ್ನಲ್ಲಿ ರೈತರ ಬೇಡಿಕೆ ಏನಂದ್ರೆ ಎಫ್ಐಡಿ ಮುಖಾಂತರ ರಸಗೊಬ್ಬರ ಕೊಡುವುದು ನಿಲ್ಲಿಸಬೇಕು. ಯಾಕಂದ್ರೆ ಕಾಳಸಂತೆಯಂತೆ ರಾತ್ರೋರಾತ್ರಿ ಬೇಕಾದವರಿಗೆ ದಳ್ಳಾಳಿ ಮುಖಾಂತರ ಅವರಿಗೆ ಸಪ್ಲೈ ಮಾಡ್ತಾರೆ. ಹಾಗಾಗಿ ನಿಜವಾದ ರೈತರಿಗೆ ಸಿಗ್ತಾ ಇಲ್ಲ ಗೊಬ್ಬರ. ಹಾಗಾಗಿ ರೈತರು ಕೂಡ ಸಾಕಷ್ಟು ಕಂಗಾಲದಲ್ಲಿದ್ದಾರೆ. ಹಾಗಾಗಿ ಯಾವ ರೀತಿ ಇದ್ರ ಬಗ್ಗೆ ನಿರ್ವಹಿಸ್ತಾರೆ ಎಂಬುದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಗೊಬ್ಬರದ ಮೇಲೆ ಹೀರೆ, ಡಿಎಪಿ ಎಲ್ಲ ಗೊಬ್ಬರವು ಕೂಡ ಕಾಸ್ಟ್ಲಿ ಆಗಿದೆ. ಹಾಗಾಗಿ ರೈತರ ಕೈಗೆ ಸಿಗ್ತಾ ಇಲ್ಲ. ಏನಾದ್ರು ಕೇಳಕ್ ಹೋದ್ರೆ ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳಿ ರೈತರಿಗೆ ಗೊಬ್ಬರದ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರೈತರು ಕಂಗಾಲಾಗಿದ್ದಾರೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ಕೂಡ ಗಂಭೀರವಾಗಿ ಪರಿಗಣಿಸ್ಬೇಕೆಂಬುದು ಗಾಯತ್ರಿ.
ಎಸ್, ಹಾಗೇನೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಸ್ಟಾಕ್ ಇಲ್ಲ ಅಂತ ಹೇಳ್ಕೊಂಡು ಅಂತ ಗೊತ್ತಿದ್ರು ಕೂಡ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇದ್ದಾರಾ? ಏನ್ ಗೊತ್ತಾಗಿದ್ಯಾ ಹೆಂಗೆ ಅಂತ? ಗಾಯತ್ರಿ, ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಸ್ಟಾಕ್ ಇದೆ ಅಂತೆ ರೈತರ ಮುಂದೆ ಹೇಳ್ತಾರೆ. ಆದ್ರೆ ರೈತರು ಅಂಗಡಿಗೆ ಹೋದ್ರೆ, ಮಾರುಕಟ್ಟೆಯಲ್ಲಿರುವಂತ ಅಂಗಡಿಗೆ ಹೋದ್ರೆ ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಒಂದು ರೀತಿ ಆ ತರ ಹೇಳ್ತಾರೆ ಅಧಿಕಾರಿಗಳು. ಗೊತ್ತಿದ್ರು ಕೂಡ ಜಾಣನಂತೆ ಹೊರಸ್ತಾ ಇದ್ದಾರೆ ಅಧಿಕಾರಿಗಳು. ಯಾವ ರೀತಿ ಅದರ ಬಗ್ಗೆ ಕ್ರಮ ಕೈಗೊಳ್ತಾರೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ಒಟ್ನಲ್ಲಿ ರೈತರಿಗೆ ನ್ಯಾಯ ಕೊಡಲು ಜಿಲ್ಲಾಡಳಿತ ಕೂಡ ಇದಕ್ಕೆ ಮಧ್ಯಸ್ಥಿಕೆ ಮಾಡ್ಬೇಕಾಗುತ್ತೆ. ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು ಎಂಬುದು ರೈತರ ಒತ್ತಾಯ ಆಗಿದೆ ಗಾಯತ್ರಿ. ಎಸ್, ಥ್ಯಾಂಕ್ ಯು ಬಸನಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ.